ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ಹಾಗೆಯೇ ನನ್ನ ಚಾನಲ್ಗೆ ವರ್ಕಿಂಗ್ ವುಮೆನ್ ಸೌಮ್ಯ ಕೃಷ್ಣ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ವೈಕುಂಠ ಏಕಾದಶಿ ಬಗ್ಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ವೈಕುಂಠ ಏಕಾದಶಿ ಯಾವಾಗ, ವಿಷ್ಣುವಿನ ಪೂಜೆನ ಹೇಗೆ ಮಾಡೋದು ಎಲ್ಲದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ವೈಕುಂಠ ಏಕಾದಶಿ ಇರೋದು ಜನವರಿ 10ನೇ ತಾರೀಕು, ಅಂದರೆ ನಾಳೆನೇ. ಸೊ ವೈಕುಂಠ ಏಕಾದಶಿ ನಾಳೆ ಆಚರಣೆ ಮಾಡ್ತೀವಿ. ಸೊ ಈ ದಿನ ನಾವು ಮಹಾವಿಷ್ಣುವಿನ ಪೂಜೆ ಮಾಡ್ತೀವಿ. ಈ ಶುಭ ದಿನ ಸ್ವರ್ಗದ ಬಾಗಿಲು ತೆಗಿತಾರೆ ದೇವಸ್ಥಾನಗಳಲ್ಲಿ. ಉತ್ತರ ದ್ವಾರದ ಮೂಲಕ ನಾವು ವಿಷ್ಣುವಿನ ದರ್ಶನ ಮಾಡಿದ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನಂಬಿಕೆ ಕೂಡ ಇದೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿ ತಿಥಿಗೆ ಬಹಳ ಮಹತ್ವ ಇದೆ. ಹಾಗೆಯೇ ಈ ಶುಭ ದಿನ ನಾವು ಉಪವಾಸ ಇದ್ದು ವಿಷ್ಣುವಿನ ಪೂಜೆ ಮಾಡಿದ್ರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲದೆ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಕೂಡ ಇದೆ. ಮತ್ತು ಸೂರ್ಯ ಕೂಡ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾರಲ್ಲ. ಸೊ ಪ್ರತಿ ವರ್ಷ ಬರುವ ಏಕಾದಶಿ ವೈಕುಂಠ ಏಕಾದಶಿ ಅಂದರೆ ಸೂರ್ಯ ದಕ್ಷಿಣದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಪ್ರತಿ ವರ್ಷ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಬರುತ್ತೆ. ಸೊ ಹಾಗಾಗಿ ಪುರಾಣಗಳ ಪ್ರಕಾರ ವಿಷ್ಣು ದೇವರು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ನೀಡ್ತಾರಂತೆ. ಅದಕ್ಕೋಸ್ಕರನೇ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ. ಸೊ ಈ ಶುಭ ದಿನ ನಾವು ಸ್ವರ್ಗದ ಬಾಗಿಲು ತೆಗಿತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಾಳ ಜನ ಏನು ಮಾಡ್ತಾರೆ ಅಂದರೆ ಎಲ್ಲ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವರ್ಗದ ಬಾಗಿಲು ಅಂತ ಏನು ಮಾಡಿರ್ತಾರೆ, ಸೊ ಅದ್ರ ಮುಖಾಂತರ ಹೋಗಿ ದೇವರ ದರ್ಶನನ ಪಡೀತಾರೆ. ಹಾಗೆ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರ ಅಲ್ಲ, ಸೊ ಎಲ್ಲ ದೇವಸ್ಥಾನಗಳಲ್ಲೂ ಉತ್ತರ ದ್ವಾರದ ಮೂಲಕ ಭಕ್ತರಿಗೆ ವಿಶೇಷ ದರ್ಶನ ಸೌಲಭ್ಯ ಮಾಡ್ತಾರೆ. ಈ ದಿನ ನಾವು ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನಮಗೆ ನೀಡ್ತಾರೆ ಅಂತ ಒಂದು ನಂಬಿಕೆ ಕೂಡ ಇದೆ. ಸೊ 2025 ವೈಕುಂಠ ಏಕಾದಶಿ ಯಾವಾಗ, ಶುಭ ಮುಹೂರ್ತ ಎಲ್ಲದನ್ನು ಶೇರ್ ಮಾಡ್ತೀನಿ. ಸೊ 2025 ಪುಷ್ಯ ಮಾಸದ ಈ ಒಂದು ಏಕಾದಶಿಯನ್ನು ಇದೇ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಸೊ ಪಂಚಾಂಗದ ಪ್ರಕಾರ ಏಕಾದಶಿ ಜನವರಿ 9 ಅಂದರೆ ಇವತ್ತು ಗುರುವಾರ ಮಧ್ಯಾಹ್ನ 12:25ಕ್ಕೆ ಪ್ರಾರಂಭ ಆಗುತ್ತೆ. ಮರುದಿನ 2025 10 ಗಂಟೆವರೆಗೂ ಇರುತ್ತೆ. ಆ್ಯಕ್ಚುಲಿ ಪಂಚಾಂಗದ ಪ್ರಕಾರ ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾಳೆ ಅಂತ ಹೇಳ್ತಾರೆ. ಆದರೆ ಪಂಚಾಂಗನೇ ನಾವೆಲ್ಲರೂ ಫಾಲೋ ಮಾಡೋದ್ರಿಂದ ಸೊ ನಾಳೆ 10 ಗಂಟೆ ಒಳಗಡೆ ಆದರೆ ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಹಾಗೆ ಈ ಶುಭ ದಿನ ನಾವು ಉಪವಾಸ ಇದ್ದು ನಾವೇನು ಆಹಾರನ ಸೇವನೆ ಮಾಡದೆ, ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಅವತ್ತಿನ ದಿನ ಅಂದರೆ ನಾಳೆ ದಿನ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋ ಪದಾರ್ಥಗಳನ್ನ ಮಾತ್ರ ನಾವು ತಿನ್ನಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ. ಸೊ ಮುಕ್ಕೋಟಿ ಏಕಾದಶಿ ಅಂದರೆ ಏನು? ಸೊ ತಿರುಪತಿಯಲ್ಲಿ ಜನವರಿ 10ನೇ ತಾರೀಕಿಂದ 19ನೇ ತಾರೀಕುವರೆಗೂ ಉತ್ತರ ದ್ವಾರ ಏನು ಮಾಡಿರ್ತಾರಲ್ಲ, ಸೊ ಅದಕ್ಕೆ ಭೇಟಿ ನೀಡೋದಕ್ಕೆ ಅವಕಾಶ ನೀಡ್ತಾ ಇದ್ದಾರೆ. ಸೊ ಮೋಕ್ಷ ಸಿಗುತ್ತೆ ಅಂತ ಕೂಡ ಕೆಲವರು ನಂಬ್ತಾರೆ. ಸೊ ಮೋಕ್ಷವನ್ನು ಪಡಿಬೇಕಾದ್ರೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಬೇಕು ಅಂತ ನಂಬಿಕೆ ಇದೆ. ಸೊ ಕೆಲವ್ರಿಗೆ ಗೊತ್ತಿರ್ಬೋದು, ಇವತ್ತು ಬೆಳಗಿನ ನ್ಯೂಸ್ ನೋಡಿದ್ರೆ ಸಾಕಷ್ಟು ಜನ ಆ ಒಂದು ಸ್ವರ್ಗದ ಬಾಗಿಲು ಏನಿರ್ತಲ್ಲ, ಸೊ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ತುಂಬ ನುಗ್ಗಲಾಟಾಗಿ 6 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಆದಷ್ಟು ಜಾಸ್ತಿ ರಶ್ ಮಾಡಿಕೊಳ್ದೆ ನಿಧಾನವಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ. ಹಾಗೆಯೇ ಪುಷ್ಯ ಮಾಸದ ಶುದ್ಧದಲ್ಲಿ
ಅಂದರೆ ಹುಣ್ಣಿಮೆಗೂ ಮುನ್ನ ಬರುವ ಏಕಾದಶಿ ಇದೆ ಅಲ್ವಾ. ಸೊ ಅದರಲ್ಲಿ ಉತ್ತರ ದ್ವಾರದ ದರ್ಶನ ಮತ್ತು ಏಕಾದಶಿ, ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ ಅಂತ ಕರೀತಾರೆ. ಸೊ ಈ ಶುಭ ದಿನ ಎಲ್ಲ ದೇವಾಲಯಗಳಲ್ಲಿ ಉತ್ತರದ ಬಾಗಿಲಿನಿಂದ ಭಕ್ತರಿಗೆ ದರ್ಶನ ಸೌಲಭ್ಯ ಮಾಡಿಸ್ತಾರೆ. ಹಾಗೆಯೇ ಅಂದರೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮೋಕ್ಷ ಪಡೀತಾರೆ. ಯಾರಿಗೆಲ್ಲ ನಂಬಿಕೆ ಇದೆ ಈ ಒಂದು ಪ್ರಾಸೆಸ್ಸಲ್ಲಿ, ಸೊ ಹಾಗಾಗಿ ಬಹಳಷ್ಟು ಜನ ವೈಕುಂಠ ಏಕಾದಶಿ ದಿನ ಹೋಗಿ ಉತ್ತರದ ಬಾಗಿಲ ಕಡೆಯಿಂದ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮೋಕ್ಷ ಪಡೀತಾರೆ ಅಂತ ಕೂಡ ಹೇಳ್ತಾರೆ. ಅಂದರೆ ನಮ್ಮ 5 ಕರ್ಮೇಂದ್ರಿಯಗಳು ಮತ್ತು ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಒಟ್ಟು 11 ಇವುಗಳ ಮೇಲೆ ನಿಯಂತ್ರಣವನ್ನು ನಾವು ಇಟ್ಕೊಂಡು ವ್ರತದ ದೀಕ್ಷೆ ಮಾಡಬೇಕು. ಸೊ ಏಕಾದಶಿ ದಿನ ನಾವು ಉಪವಾಸ ಇದ್ದು ಸೊ ನಮ್ಮ ಪಂಚೇಂದ್ರಿಯಗಳು ಹಾಗೆಯೇ ಕರ್ಮೇಂದ್ರಿಯಗಳು ಸೊ ಒಟ್ಟು 11 ಏನಿದೆ ಒಂದು ವ್ರತನ ದೀಕ್ಷೆ ಇಟ್ಕೊಂಡು ಮಾಡಿದ್ರೆ ನಮ್ಮ ಸಕಲ ಕಷ್ಟ ಕಾರ್ಪಣ್ಯಗಳು ಪಾಪಗಳು ಎಲ್ಲನೂ ನಾಶ ಆಗುತ್ತೆ ಅಂತ. ವೈಕುಂಠ ಏಕಾದಶಿ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಅಂದರೆ, ಸೊ ವೈಕುಂಠ ಏಕಾದಶಿ ಎಂದು ವೈಕುಂಠ ಏಕಾದಶಿ ದಿನ ಸೂರ್ಯೋದಯಕ್ಕೂ ಮುನ್ನ ನಾವೆದ್ದು ಸ್ನಾನ ಮಾಡಬೇಕು. ಉಪವಾಸ ಆರಂಭಿಸಿ ದೇವ್ರ ಮುಂದೆ ತುಪ್ಪದ ದೀಪ ಬೆಳಗಿಸಿ ಮತ್ತು ವಿಷ್ಣು ಹಾಗೆ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾಗತ್ತೆ. ಸೊ ಇಡೀ ದಿನ ಉಪವಾಸ ಮಾಡೋದಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಹಣ್ಣುಗಳನ್ನು ಸೇವನೆ ಮಾಡ್ಬೋದು. ಸೊ ಏಕಾದಶಿ ನೆಕ್ಸ್ಟ್ ಡೇ ನಾವು ಬಡವರಿಗೆ ಅನ್ನದಾನನ ಮಾಡಬೇಕಾಗತ್ತೆ. ಸೊ ಅನ್ನದಾನ ಶ್ರೇಷ್ಠ ದಾನ. ಅಟ್ಲೀಸ್ಟ್ ನಮಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಅನ್ನದಾನನ ಮಾಡ್ಬೋದು. ಸೊ ವೈಕುಂಠ ಏಕಾದಶಿ ದಿನ ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯೋದಕ್ಕೆ ಭಕ್ತರು ಕಾಯ್ತಾ ಇರ್ತಾರೆ. ವೈಕುಂಠ ಬಾಗಿಲು ತೆರೆಯೋದಕ್ಕಿಂತ ಮುಂಚೆ ಶ್ರೀಹರಿ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬರ್ತಾರಂತೆ. ಸೊ ಬಂದು ನಮ್ಮೆಲ್ಲ ಭಕ್ತರಿಗೆ ದರ್ಶನ ನೀಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಪುರಾಣಗಳ ಪ್ರಕಾರ ರಾಕ್ಷಸರು ಹಿಂಸೆ ಕೊಡ್ತಾಯಿದ್ರಲ್ಲ, ಸೊ ಅದನ್ನು ಸಹಿಸ್ಕೊಳ್ಳೋದಕ್ಕಾಗದೆ ದೇವತೆಗಳು ಈ ಉತ್ತರ ದ್ವಾರ ಇದೆಯಲ್ಲ, ಸೊ ಅದ್ರ ಮೂಲಕ ವಿಷ್ಣುವನ್ನು ಭೇಟಿ ಮಾಡಿ ತಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಬೇಕು ಅಂತ ಕೇಳ್ಕೊಳ್ತಾರಂತೆ. ಆಗ ವಿಷ್ಣು ಬಂದ್ಬಿಟ್ಟು ಮುರ ಅಂತ ಒಬ್ಬ ರಾಕ್ಷಸ ಇರ್ತಾನಲ್ಲ, ಸೊ ಅವನು ಮುರ ರಾಕ್ಷಸನ ತನ್ನ ಏಕಾದಶ ಅಂತ ಒಂದು ಆಯುಧ ಇರುತ್ತೆ. ಸೊ ವಿಷ್ಣು ಹತ್ರ ಒಂದು ಆಯುಧ, ಅದು ಏಕಾದಶ ಅಂತ. ಆ ಆಯುಧದಿಂದ ಮುರ ಅನ್ನೋ ರಾಕ್ಷಸನ ಸಂಹಾರ ಮಾಡ್ತಾರೆ. ಹಾಗಾಗಿ ದೇವತೆಗಳೆಲ್ಲನೂ ರಕ್ಷಣೆ ಮಾಡ್ತಾರೆ. ಅವತ್ತಿಂದ ಉತ್ತರ ದ್ವಾರದ ಮೂಲಕ ನಾವು ಹೋಗಿ ವಿಷ್ಣುವಿನ ದರ್ಶನ ಮಾಡಿದ್ರೆ ನಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂತ ಎಲ್ಲರ ನಂಬಿಕೆ. ಸೊ ಹಾಗಾಗಿ ಆದಷ್ಟು ನಾವು ವೈಕುಂಠ ಏಕಾದಶಿ ದಿನ ಯಾಕೆ ಮಾಡಬೇಕು, ಸೊ ಅದರ ಮಹತ್ವ ಏನು ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ತಿರುಪತಿಯಲ್ಲಿ ಯಾವತ್ತೂ ಆಗ್ತಿರೋ ಘಟನೆ ಇವತ್ತಾಗಿದೆ. ಏನಂದರೆ 6 ಜನ ಈ ರೀತಿ ನುಗ್ಲಾಟದಲ್ಲಿ ತೀರ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದು ಯಾರು ತಪ್ಪು ಅಂತಲೂ ಹೇಳೋದಕ್ಕಾಗೋದಿಲ್ಲ. ಸೊ ಇದ್ರ ಬಗ್ಗೆ ನಾವೇನು ಕೂಡ ಮಾತಾಡೋದಕ್ಕೂ ಆಗೋದಿಲ್ಲ. ನೋ ಕಮೆಂಟ್ಸ್. ಸೊ ನೀವು ಕೂಡ ಅಷ್ಟೇ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ಭಾಳ ಜನ ಇರೋವಂಥ ಕಡೆ ಎಲ್ಲ ಹೋದಾಗ ಆದಷ್ಟು ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕಿರಿ. ಆ ಜನಗಳ ನುಗ್ಲಾಟದಲ್ಲಿ ನಾವು ಹೋಗ್ಬಿಟ್ಟು ಸಿಕ್ಕಾಕೊಳ್ಳೋದು ಬೇಡ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನಮ್ಮ ಸೇಫ್ಟಿ ಮುಖ್ಯ ಅಲ್ವಾ. ಸೊ ಸೇಫ್ಟಿ ಈಸ್ ತುಂಬಾ ಇಂಪಾರ್ಟೆಂಟು. ಆದಷ್ಟು ನುಗ್ಲಾಟ ಇಲ್ಲದೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬನ್ನಿ. ಹಾಗೆ ನಾಳೆ ದಿನ ಈಗೇನು ಹೇಳ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋವಂಥದ್ದು. ಸೊ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ಹಾಕಬಾರ್ದು ಅನ್ನೋದು ಕೂಡ ನಾನು ಸುಮಾರು ವಿಡಿಯೋ ಮಾಡಿ ಹೇಳಿದ್ದೀನಿ. ಸೊ ಯಾಕೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ತಿನ್ನಬಾರ್ದು ಅನ್ನೋದಕ್ಕೆ. ಸೊ ಹಾಗಾಗಿ ನಾಳೆ ದಿನ ಯಾರೆಲ್ಲ ವೈಕುಂಠ ಏಕಾದಶಿ ಆಚರಣೆ ಮಾಡ್ತೀರಾ, ಸೊ ಆದಷ್ಟು ಬೆಳಗ್ಗೆನೇ, ನಾಳೆ ಶುಕ್ರವಾರ ಕೂಡ ಆಗಿರೋದ್ರಿಂದ ಹೇಗೂ ಎಲ್ಲ ಬೆಳಗ್ಗೆ ಬೇಗನೆ ಎದ್ದು ಉಪವಾಸ ಎಲ್ಲ ಮಾಡಿ ಅಟ್ಲೀಸ್ಟ್ ಒಂದೊತ್ತಾದರೂ ಉಪವಾಸ ಮಾಡೋಂಗಿದ್ರೆ ಮಾಡಿ. ಇಲ್ಲ ಅಂತಂದರೆ ಇಡೀ ದಿನ ಉಪವಾಸ ಇರೋರು ಇಡೀ ದಿನ ಉಪವಾಸ ಇಟ್ಕೊಳ್ಳಿ. ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಸೊ ನಮಗೇನೋ ಈ ಥರ ಪ್ರಾಬ್ಲಮ್ಸ್ ಇದೆ, ನಮ್ಮ ಕಷ್ಟಗಳೇನಿದೆ ಅದನ್ನೆಲ್ಲ ನಾವು ದೇವ್ರ ಹತ್ರ ಹೇಳ್ಕೊಂಡು ಆ ಉಪವಾಸನ ಮಾಡಿ ಅದರಿಂದ ನಾವು ಮೋಕ್ಷನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.